ಬಂದಮೇಲೆ ಕೆಲಸನೂ ಇರಲಿಲ್ಲ ಕಾರ್ಮಿಕರಿಗೆ, ರೇಷನ್ನಿಗೆ, ವ್ಯಾಕ್ಸಿನೇಷನ್ಗೆ ತುಂಬ ಕಷ್ಟಪಟ್ಟರು. ಆ ಟೈಮಲ್ಲಿ ಕೋವಿಡಲ್ಲಿ ಫ್ಯಾಕ್ಟ್ರಿ ಕೆಲಸ ಇರಲಿಲ್ಲ, ದಿಢೀರಂತ ಲಾಕ್ಡೌನ್ ಮಾಡಿಬಿಟ್ರು. ಮತ್ತು ತುಂಬ ಜನ ಹಳ್ಳಿಗೆ ಹೋಗೋಕ್ಕೆ ಕಷ್ಟ ಆಯಿತು, ಹಳ್ಳಿಗೂ ಹೋದ್ರು ಸ್ವಲ್ಪ ಜನ. ಆ ಟೈಮಲ್ಲಿ ರೇಷನ್ ಸಿಗ್ತಾ ಇರಲಿಲ್ಲ. ಮತ್ತು ಅವ್ರಿಗೆ ಯಾವುದೇ ಒಂದು ಇದು ಅವೇರ್ನೆಸ್ ಇಲ್ಲ ಈ ಕೋವಿಡ್ ಬಗ್ಗೆ. ತುಂಬ ಭಯ ಅಂದರೆ ಭಯ, ಏನಾಗ್ಬಿಡ್ತೀವೋ, ಸತ್ತೋಗ್ಬಿಡ್ತೀವೋ, ಏನಾಗುತ್ತೆ ಅಂತ. ಆ ಟೈಮಲ್ಲಿ ಮ್ಯಾನೇಜ್ಮೆಂಟ್ ಅವರು, ಇಡೀ ಗಾರ್ಮೆಂಟ್ ಮ್ಯಾನೇಜ್ಮೆಂಟ್ ಅವರು ಒಂದು ಚೂರು ಜವಾಬ್ದಾರಿ ತಗೊಳ್ಳಿಲ್ಲ. ಅದರಲ್ಲಿ ತುಂಬ ಬೇಜಾರಿದೆ ನನಗೆ. ಎಷ್ಟು ದುಡಿಸ್ಕೊಂಡಿದ್ದಾರೆ, ಎಷ್ಟು ವರ್ಷದಿಂದ ದುಡಿಸ್ಕೊಂಡಿದ್ದಾರೆ ಕಾರ್ಮಿಕರನ್ನ. ಅಂಥ ಟೈಮಲ್ಲಿ ಒಂದು ಅವರ ಫ್ಯಾಕ್ಟ್ರಿ ವರ್ಕರ್ಗಳಿಗೆ ಸ್ವಲ್ಪ ಮಟ್ಟಿಗಾದ್ರೂ ಸಹಾಯ ಮಾಡ್ಬೋದಾಗಿತ್ತು. ವ್ಯಾಕ್ಸಿನ್ ಕೊಡ್ಸೋದಿರ್ಬೋದು, ಬೇರೆ ಬೇರೆ ಇದು ಮೆಜರ್ಮೆಂಟನ್ನು ತಗೊಳ್ಳೋ ಅಂಥದ್ದು ಇರ್ಬೋದು. ಈ ಥರದ್ದೆಲ್ಲ ಏನೂ ಮಾಡಲಿಲ್ಲ. ಮತ್ತು ಬಸ್ಸನ್ನ ಫ್ರೀಯಾಗಿ ಕೊಟ್ಟಿದ್ದವರು ಕೆಲಸ ಸ್ಟಾರ್ಟ್ ಆದಮೇಲೆ ಏನು ಮಾಡಿದ್ರು, ಬಸ್ಸು ವರ್ಕರ್ ದುಡ್ಡಲ್ಲಿ ಕಟ್ ಮಾಡೋಕ್ಕೆ ಶುರು ಮಾಡಿದ್ರು. ನಿಮ್ದ್ರಲ್ಲೇ ಕೊಡ್ಬೇಕಂತ 50% ವರ್ಕರ್ ಸಂಬಳದಲ್ಲಿ ಕಟ್ ಮಾಡ್ತಾ ಇದ್ರು. ಆಮೇಲೆ ಸ್ವಲ್ಪ ಇವಾಗ್ಲೂ ಕಟ್ ಮಾಡ್ತಾ ಇದ್ದಾರೆ. ಒಂದು 25% ವರ್ಕರ್ದು ಸ್ಯಾಲ್ರಿಯಲ್ಲಿ ಕಟ್ ಮಾಡ್ತಾ ಇದ್ದಾರೆ. ಮತ್ತೆ ಯಾವುದೇ ಇದು ರೇಷನ್ ಆಗಲಿ ಇದಾಗಲಿ ಕೊಡಲಿಲ್ಲ. ಮತ್ತೆ ಲಾಕ್ಡೌನಲ್ಲಿ ವೇಜಸ್ ಕೊಡಲಿಲ್ಲ. ತುಂಬ ಫ್ಯಾಕ್ಟ್ರಿಗಳಲ್ಲಿ 50% ಸಂಬಳ ಕೊಟ್ಟರು ಅಷ್ಟೇನೇನೆ.